ಈ ದಿನ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ತೀವ್ರ ಬರಗಾಲ ಆಗಿರೋದ್ರಿಂದ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಕರಿತೀವಿ, ಆ ರೈತನಿಗೆ ಸಂಕಷ್ಟ ಆಗಿರೋದ್ರಿಂದ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು, ಒಂದು ಉದ್ದೇಶ ಒಳ್ಳೆದಿದ್ದರೆ ಉತ್ಸವ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜೋಳದ ರಾಶಿ ಗುಡ್ಡ ಹೊಸಪೇಟೆಗೆ ಒಬ್ಬ ಅದೃಷ್ಟದ ತಾಣ ಅಂತಂದು ಹೇಳಿ ಕರಿತೀವಿ. ಹಾಗಾಗಿ ಬೆಳಗ್ಗೆನೆ ನಾವು ಶ್ರೀ SL ಗುರುರಾಜ್ ಅವರ ಮಾರ್ಗದರ್ಶನದಲ್ಲಿ ಸಣ್ಣಕ್ಕಿ ವೀರಭದ್ರೇಶ್ವರ ಗುಡಿಗೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಈ ಭಾಗದ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಉತ್ತಮವಾದಂಥ ಮಳೆ ಬೆಳೆ ಆಗಲಿ ಆ ಒಂದು ನಿಟ್ಟಿನಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲ ಗೊರವಯ್ಯನವ್ರು ಕರೆಸಿ ನಮ್ಮ ಒಂದು ಕೈಲಾದಷ್ಟು ಮಟ್ಟಿಗೆ ರೈತರಿಗೆ ಒಳ್ಳೇದಾಗಲು ಅನ್ನೋಂಥ ನಿಟ್ಟಿನಲ್ಲಿ ಮಳೆಯನ್ನು ಬೇಡ್ಕೊಂಡಿದ್ದೀವಿ. ಆ ಗೊರವಯ್ಯನ ಪೂಜೆ ಅತ್ಯುತ್ತಮವಾಗಿ ಸಾಂಗವಾಗಿ ನಡೆದು ನಮ್ಮ ಪೂಜೆ ಅವ್ರಿಗೆ ಇಷ್ಟವಾಗಿ ಇನ್ನು 3 ದಿನದಲ್ಲಿ ಮಳೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಮೂಲಕ ರೈತರಿಗೆ ಒಳ್ಳೆ ಮಳೆ ಬೆಳೆಯಾಗಿ ಒಳ್ಳೆ ಫಲವನ್ನು ಕೊಡ್ಲಂತಂದೇಳಿ ನಮ್ಮ ಕರುನಾಡ ಕಲೆಗಳ ಕ್ರಿಯಾಶೀಲ ಸಮಿತಿ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾಳ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಾವು ಇಲ್ಲಿ ವಿಜಯನಗರ ಜಿಲ್ಲೆಯ ನೇತೃತ್ವದಲ್ಲಿ ಜೋಳದ ರಾಶಿಗುಡ್ಡದ ಹತ್ರ ಮಾಳ ಮಲ್ಲೇಶ್ವರ ಸ್ವಾಮಿಯ ಗೊರವಯ್ಯನ ಪೂಜೆ ಭಕ್ತರು ಸಲ್ಲಿಸಿದ್ದಾರೆ. ಆದರೆ ಈ ಕಾರ್ಯಕ್ರಮ ಈ ವರ್ಷದ ಮಳೆ ಬೆಳೆ ಪುಟ್ಟಪುರ ಮಳೆ ಹಿಂಜರಿದಕ್ಕೋಸ್ಕರ ಮಳೆ ಬರಲಿ, ಆಮೇಲೆ ಭಕ್ತಾದಿಗಳು ರೈತರಿಗೂ ಎಲ್ಲರೂ ಒಳ್ಳೇದಾಗಲಿ ಅಂತಂದೇಳಿ ಈ ಪೂಜೆ ನಡೆಸಿದ್ದಾರೆ. ಮಾಳ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಮಳೆ 3 ದಿನದೊಳಗೆ ಎಲ್ಲಿದ್ರು ಆ ಸ್ವಾಮಿ ನಡೆಸ್ಕೊಡ್ತಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಗುಡ್ಡದ ಮಲ್ಲಯ್ಯ ಸ್ವಾಮಿ ಗೊರವಯ್ಯ.